ವಿವಾಹಿತ ಹಿಂದೂ ಮಹಿಳೆ ಜೊತೆಯಲ್ಲಿ ಕಾಂಗ್ರೆಸ್ ಮುಖಂಡ ಸಿಕ್ಬಿದ್ದಿದ್ದಾನೆ. ಕಾಂಗ್ರೆಸ್ ಮುಖಂಡನಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಚಿಕ್ಕಮಗಳೂರು ನಗರದ ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ. ವಿವಾಹಿತ ಹಿಂದೂ ಮಹಿಳೆ ಜೊತೆಯಲ್ಲಿ ಕಾಂಗ್ರೆಸ್ ಮುಖಂಡ ಸಿಕ್ಬಿದ್ದಿದ್ದಾನೆ. ಸಿಕ್ಬೀಳ್ತಾ ಇದ್ದಂಗೆ ಆತನಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ರಾತ್ರಿ ಮಹಿಳೆ ಜೊತೆಯಲ್ಲಿ ಮನೆಯಲ್ಲಿದ್ದ ರಾಹಿಲ್ ಶರೀಫ್ ಅಂತ ಕಾಂಗ್ರೆಸ್ನ ಮುಖಂಡ ಇದ್ದ. ಈ ವೇಳೆ ಮಚ್ಚಿ ಹಿಡಿದು ನುಗ್ಗಿ ಹಲ್ಲೆ ಮಾಡಿದ್ದಾರೆ ಯುವಕರು. ಅಕ್ಕಪಕ್ಕದ ಮನೆಯ ಯುವಕರಿಂದ ಇಬ್ಬರಿಗೂ ಥಳಿಸಲಾಗಿದೆ. ಆ ಮಹಿಳೆ ಮತ್ತೆ ಈತನಿಗೆ. ಹಿಂದೂ ಮಹಿಳೆಯ ಮನೆಯಲ್ಲಿ ನಿನಗೇನ್ ಕೆಲಸ ಅಂತೇಳಿ ಪ್ರಶ್ನೆ ಮಾಡಿ ಹಲ್ಲೆ ಮಾಡಲಾಗಿದೆ. ಒಂಟಿಯಾಗಿದ್ದ ಮಹಿಳೆ ಜೊತೆಯಲ್ಲಿ ನಿನಗೇನ್ ಕೆಲಸ ಅಂತ ಹೇಳಿ ಹುಡುಗರು ಹೋಗಿದ್ದಾರೆ. ಆತನನ್ನ ಥಳಿಸಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಈಗೇನ್ ಗಂಡನ್ ಬಿಟ್ಟಿದ್ರಾ? ಅಂದ್ರೆ ಇವರಿಬ್ಬರಿಗೇನು ಅಫೇರ್ ಇತ್ತಾ? ಶರ್ಮಿತಾ, ಏನು ಹಿಂದೂ ಮಹಿಳೆಯ ಜೊತೆ ಸಿಕ್ಕಿಬಿದ್ದಂತಹ ಕಾಂಗ್ರೆಸ್ ಮುಖಂಡನಿಗೆ ಹಿಗ್ಗಾಮುಗ್ಗವಾಗಿ ಥಳಿಸ ಮಾಡಿರ್ತಕ್ಕಂಥ ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಚಿಕ್ಕಮಗಳೂರು ನಗರದಲ್ಲಿ ಗಾಂಧಿನಗರದಲ್ಲಿ ಒಂದು ಒಂಟಿಯಾಗಿ ಇದ್ದಂತಹ ಮಹಿಳೆಯ ಜೊತೆಗೆ ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ ಎಂತಕ್ಕಂಥವನು ಸಿಕ್ಕಿಬಿದ್ದಿರ್ತಾನೆ. ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯ ಹಿಂದೂ ಯುವಕರು ಆ ಒಂದು ರಾಹಿಲ್ ಶರೀಫ್ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಒಂಟಿಯಾಗಿ ಇರ್ತಕ್ಕಂಥ ಮಹಿಳೆಯ ಮನೆಯಲ್ಲಿ ನಿನಗೇನು ಕೆಲಸ, ಮನೆಯೊಳಗೆ ಏನು ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ ಅನ್ನೋ ಒಂದು ಆರೋಪವನ್ನ ಮಾಡಿ ರಾಹಿಲ್ ಶರೀಫ್ಗೆ ಥಳಿತವನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಚ್ಚಿಗಳನ್ನ ಕೈಯಲ್ಲಿ ಇಟ್ಕೊಂಡು ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ರಾಹಿಲ್ ಶರೀಫ್ ಕೂಡ ಏನು ಕಾಂಗ್ರೆಸ್ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮುಖಂಡನಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನಾಗಿದ್ದು ಹಿಂದೂ ಸಮುದಾಯದ ಅದರಲ್ಲೂ ಕೂಡ ಒಂಟಿಯಾಗಿದ್ದಂತ ಮಹಿಳೆಯ ಜೊತೆ ರಾತ್ರಿ ಹೊತ್ತಲ್ಲಿ ಇದ್ದಂತಂದ್ರೆ ಅಕ್ಕಪಕ್ಕದ ಮನೆಯ ಯುವಕರು ಅನುಮಾನಗೊಂಡು ಒಂದು ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಮೇಲಿಂದ ಮೇಲೆ ಚಿಕ್ಕಮಗಳೂರಿನಲ್ಲಿ ಈ ರೀತಿಯ ಯಾವುದೇ ರೀತಿಯಾದಂತಹ ಇತ್ತೀಚಿನ ದಿನಗಳಲ್ಲಿ ಘಟನೆಗಳು ನಡೆದಿರಲಿಲ್ಲ. ಆದ್ರೆ ಈ ರೀತಿಯಾಗಿ ಯಾಕಂತಂದ್ರೆ ಹಿಂದೂ ಯುವತಿ ಮಹಿಳೆಯ ಮನೆಯಲ್ಲಿ ಮುಸ್ಲಿಂ ಮುಖಂಡ ರಾತ್ರಿ ವೇಳೆಯಲ್ಲಿ ಸಿಕ್ಕಿದ್ರೆ ಸಹಜವಾಗಿ ಹಿಂದೂ ಸಂಘಟನೆಗಳಿಗೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸತಕ್ಕಂಥದ್ದು ಆ ಒಂದು ಘಟನೆ ಇಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಯೋಗೇಶ್ ಶಿಕ್ಷಣದ ಮಾಹಿತಿಯನ್ನ ಕೊಡೋದಕ್ಕೆ. ಚಿಕ್ಕಮಗಳೂರಿನ ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ. ಈಕೆ ಹಿಂದೂ ಮಹಿಳೆ, ಒಂಟಿಯಾಗಿ ಜೀವನ ಮಾಡ್ಕೊಂಡಿದ್ರು. ಈಕೆಯ ಮನೆಗೆ ರಾತ್ರಿ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುಸ್ಲಿಂ ಮುಖಂಡ ಬಂದಿದ್ದೆ. ಈ ಘಟನೆಗೆ ಕಾರಣ ಆಗಿರೋದು ಈತ ಬರ್ತಾ ಇದ್ದಂಗೆ ಅಕ್ಕಪಕ್ಕದ ಹಿಂದೂ ಯುವಕರು ಆ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇಬ್ಬರಿಗೂ ಥಳಿಸಿದ್ದಾರೆ. ಫಸ್ಟ್ ಆತನಿಗೆ ಪ್ರಶ್ನೆ ಮಾಡಿದ್ದಾರೆ. ಈಕೆ ಒಂಟಿ ಮಹಿಳೆ, ರಾತ್ರಿ ಹೊತ್ತು ಈ ಮನೇಲಿ ನಿನಗೇನು ಕೆಲಸ ಅಂತೇಳಿ ಪ್ರಶ್ನೆ ಮಾಡಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ.